ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಕ್ವಶನ್ ಅದು ಸ್ವಲ್ಪ ನೀಟಾಗಿ ಕಾಣ್ತಾ ಇಲ್ಲ, ನಾನೇ ಓದ್ತೀನಿ. ಸೊ ಎ ಕಂಡಕ್ಟಿಂಗ್ ಸ್ಪಿಯರ್ ಆಫ್ ರೇಡಿಯಸ್ 10 ಸೆಂಟಿಮೀಟರ್ ಆಸ್ ಅ ಅನ್ನೌನ್ ಚಾರ್ಜ್. ಓಕೆನಾ, ನೋಡಿ ಫಸ್ಟ್ ಕ್ವಶನ್ ಇಂದ ನಾವೇನು ಒಂದು ಕಂಡಕ್ಟಿಂಗ್ ಸ್ಪಿಯರ್ ಇದೆ, ಸೊ ಅದರ ಮೇಲೆ ಚಾರ್ಜ್ ಯಾವ್ದು ಇದೆ ಅಂತ ನಮಗೆ ಗೊತ್ತಿಲ್ಲ. ಓಕೆನಾ, ಇಫ್ ದ ಎಲೆಕ್ಟ್ರಿಕ್ ಫೀಲ್ಡ್ 20 ಸೆಂಟಿಮೀಟರ್ ಫ್ರಮ್ ದಿ ಸೆಂಟರ್ ಆಫ್ ಸ್ಪಿಯರ್ ಈಸ್ ಓಕೆ ಅಂದರೆ, ಸೊ ಇದು ಫಸ್ಟು ಈ ಚಾರ್ಜ್ದು ರೇಡಿಯಸ್ ಎಷ್ಟಿದೆ ಅಂದರೆ 10 ಸೆಂಟಿಮೀಟರ್ ಇದೆ. ಓಕೆನಾ, ಸೊ ಈಗ ಈ ಸೆಂಟರಿಂದ ಎಲ್ಲೋ ಒಂದು 20 ಸೆಂಟಿಮೀಟರ್ ಅಂದರೆ ಈಗ 10 ಇದೆ, ಕರೆಕ್ಟಾ? ಸೊ ಇಷ್ಟು ಅನ್ಕೊಳ್ಳಿ. ಸೊ ಇನ್ 10 ಸೆಂಟಿಮೀಟರ್. ಓಕೆನಾ, 20 ಸೆಂಟಿಮೀಟರ್, ಕರೆಕ್ಟಾ? ಇಫ್ ದ ಎಲೆಕ್ಟ್ರಿಕ್ ಫೀಲ್ಡ್ 20 ಸೆಂಟಿಮೀಟರ್ ಫ್ರಮ್ ದಿ ಸೆಂಟರ್ ಆಫ್ ದಿ ಸ್ಪಿಯರ್, ಅರ್ಥ ಆಯ್ತಾ? ಅಂದರೆ ಇಲ್ಲಿಂದ 20 ಅಂತ, ಆಮೇಲೆ ನೀವು ಇಲ್ಲಿಂದ 20 ಅಂದ್ರೂ ಅದೇ, ಇಲ್ಲಿಂದ 10 ಅಂದ್ರೂ ಅದೇ, ಕರೆಕ್ಟಾ? ಎಷ್ಟಿದೆ ಇಲ್ಲೆಲ್ಲೋ ಜಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂದರೆ 1.5 × 10⁻³ ನ್ಯೂಟನ್ ಪರ್ ಕೂಲಂಬ್ ಇದೆ. ಓಕೆನಾ, ಓಕೆ. ಆ್ಯಂಡ್ ಪಾಯಿಂಟ್ಸ್ ರೇಡಿಯಲಿ ಇನ್ವರ್ಡ್, ಅರ್ಥ ಆಯ್ತಾ? ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಥರ ಇದೆ ಅಂದರೆ ಈ ಥರ ರೇಡಿಯಲಿ ಇನ್ವರ್ಡ್, ಈ ಥರ ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ವಾಟ್ ಈಸ್ ದ ನೆಟ್ ಚಾರ್ಜ್ ಆನ್ ದಿ ಸ್ಪಿಯರ್? ಈಗೇನಂತ ಕಂಡುಹಿಡಬೇಕು ನೀವು ಅಂದರೆ, ಈ ಸ್ಪಿಯರಲ್ಲಿ ಚಾರ್ಜ್ ಎಷ್ಟು, ವಾಟ್ ಈಸ್ ದ ಚಾರ್ಜ್ ಆಫ್ ದಿ ಸ್ಪಿಯರ್, ಇದೊಂದು ಕ್ವಶನ್ನು. ಎಷ್ಟು ಸಿಂಪಲ್ ಅಂದರೆ ಒಂದೇ ಫಾರ್ಮುಲಾ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು kq/r², ಕರೆಕ್ಟಾ? ಸೊ ಈಗ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಿದೆ, ಕರೆಕ್ಟಾ? ಸೊ ಈಗ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಿದೆ ಅಂದರೆ ಇಲ್ಲಿ ಚಾರ್ಜ್ ಇರಬೇಕು. ಅದೇ ಎಷ್ಟು ಆ ಚಾರ್ಜು? ಸೊ ನಮ್ದು ಒಂದು ಸ್ಪಿಯರ್ದೊಂದು ಪ್ರಾಪರ್ಟಿ ಇದೆ ಗೊತ್ತಾ? ಸ್ಪಿಯರ್ದು ಎಲೆಕ್ಟ್ರಿಕ್ ಫೀಲ್ಡ್ ಪ್ರಾಪರ್ಟಿ ಅಂದರೆ, ಈಗ ಒಂದು ಸ್ಪಿಯರ್ ಇದೆ ಅನ್ಕೊಳ್ಳಿ. ಸೊ ಸ್ಪಿಯರ್ ಮೇಲೆಲ್ಲ ಪಾಸಿಟಿವ್ ಚಾರ್ಜ್ ಇತ್ತು ಅಂದರೆ ನಾವು ಆ ಪಾಸಿಟಿವ್ ಚಾರ್ಜ್ನ ಸೆಂಟರಲ್ಲಿ ಅಸ್ಯೂಮ್ ಮಾಡ್ಕೋಬಹುದು. ಅಂದರೆ ಇದೇ ಪಾಸಿಟಿವ್ ಚಾರ್ಜ್ ಸೆಂಟರಲ್ಲಿ ಇದೆ ಅಂದ್ರೂ ಒಂದೇ, ಅದೇ ಮೇಲಿದೆ ಅಂದ್ರೂ ಒಂದೇ. ಅರ್ಥ ಆಗ್ತಿದೆಯಾ? ಇದು ಬೇಸಿಕ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನೀವು ಎಲೆಕ್ಟ್ರಿಕ್ ಫೀಲ್ಡ್ ಪ್ರಾಪರ್ಟಿನ ಓದ್ಬೇಕಾದ್ರೆ ಇದು ಒಂದು ಪ್ರಾಪರ್ಟಿ. ಏನು ಹೇಳಿ? ಒಂದು ಸ್ಪಿಯರ್ ಮೇಲೆ ಚಾರ್ಜ್ ಹೇಗಿರುತ್ತೆ ಅಂದರೆ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಈಗ ಚಾರ್ಜಸ್ ಎಲ್ಲ ಹಿಂಗಿದೆ ಗೊತ್ತಾ? ಸೊ ನೀವು ಅದೆಲ್ಲ ಚಾರ್ಜಸ್ನು ಒಂದೇ ಚಾರ್ಜ್ ಅಂತ ಹೇಳಿ ಸೆಂಟರಲ್ಲಿ ಕನ್ಸಿಡರ್ ಮಾಡ್ಕೋಬಹುದು. ಈಗ ನಾವು ಅದೇ ಥರ ಕನ್ಸಿಡರ್ ಮಾಡ್ಕೊಂಡು ಈಗ ಏನು ಮಾಡ್ತಾ ಇದ್ದೀವಿ, ಚಾರ್ಜ್ನ ಕಂಡುಹಿಡಿತಿದ್ದೀವಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಕೊಟ್ಟಿದ್ದಾರೆ? 1.5 × 10⁻³. ಕೆ ವ್ಯಾಲ್ಯೂ ಎಷ್ಟು? 9 × 10⁻9. ಈಗ ಕ್ಯೂ ಕಂಡುಹಿಡಬೇಕು. ರೇಡಿಯಸ್ ಎಷ್ಟು? 10 + 10 20 ಸೆಂಟಿಮೀಟರ್. 20 ಸೆಂಟಿಮೀಟರ್ ಅಂದರೆ 0.2 ಮೀಟರ್, ಕರೆಕ್ಟಾ? 0.2 ಹೋಲ್ ಸ್ಕ್ವೇರ್. ಸೊ ಈಗ 1.5 × 10⁻³ and 9 × 10⁻9 is equals to Q, ಕರೆಕ್ಟಾ? ಸೊ ನೀವು ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ 6.97 ನ್ಯಾನೋ ಕೂಲಂಬ್ ಸಮಥಿಂಗ್ ಬರುತ್ತೆ ಆನ್ಸರ್. ಇಷ್ಟೇ ನೋಡಿ, ಇಲ್ಲಿ ಈ ಒಂದು ಫಾರ್ಮುಲಾ ಒಂದು ನೀವು ಕರೆಕ್ಟಾಗಿ ತಿಳ್ಕೊಬೇಕು. ಇಷ್ಟೇ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು kq/r². ಎಲ್ಲ ಆ ಕಡೆ ಈ ಕಡೆ ಕಳಿಸೋದು ಇಲ್ಲ. ಒಂದೊಂದ್ಸರಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಕೇಳಿರ್ತಾರೆ, ಒಂದೊಂದ್ಸರಿ ರೇಡಿಯಸ್ ಕೇಳಿರ್ತಾರೆ, ಒಂದೊಂದ್ಸರಿ ಚಾರ್ಜ್ ಕೇಳ್ತಾರೆ. ಕೆ ವ್ಯಾಲ್ಯೂ ಕೊಟ್ಟು ಕೇಳಲ್ಲ. ಕೆ ವ್ಯಾಲ್ಯೂ ಯಾವಾಗಲೂ 9 × 10⁻9. ಇದು ಗೊತ್ತಿದ್ರೆ ಬಿಂಗೋ 5 ಬಂತು ಅಂತ ಕ್ಯಾಲ್ಕುಲೇಟರ್ ಇರುತ್ತೆ, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ? ಅಷ್ಟೇ. ಥ್ಯಾಂಕ್ ಯು.